ನಮಸ್ತೆ, ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು ಫಿಶನ್ನು ಕ್ಲೀನ್ ಮಾಡಿಕೊಂಡು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಫಿಶ್ ಫ್ರೈಗೆ ಒಣ ಖಾರ ಹಾಕಿ ಫಿಶ್ ಫ್ರೈ ಮಾಡೋಣ. ಇಲ್ಲಿ ಫಿಶ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ಫಿಶ್ ಫ್ರೈ ಮಾಡಬೇಕಾದ್ರೆ ಎರಡು ರೀತಿಯಲ್ಲಿ ಫಿಶ್ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಏರ್ ಫ್ರೈಯರ್ ಯೂಸ್ ಮಾಡಿ ಮಾಡ್ತಾ ಇರುವಂಥದ್ದು, ಇನ್ನೊಂದು ತವಾದಲ್ಲೇ ಬೇಯಿಸ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕೊಂಡ್ಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ ಹಚ್ಕೊಳ್ತಾ ಇದ್ದೀನಿ. ಆದರೆ ಫಿಶನ್ನ ಶಾಪಲ್ಲಿ ಕ್ಲೀನ್ ಬಂದಿದ್ರು ಕೂಡ ಮನೇಲಿ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಮೇಲ್ಗಡೆ ಸ್ಕಿನ್ ಏನಿದೆ ಅದನ್ನು ಚಾಕುವಲ್ಲಿ ಒಂದ್ಸಲ ಹೆರ್ಕೊಳ್ಳೋಣ. ಅದರಲ್ಲಿರೋ ಕೊಳೆ ಎಲ್ಲ ಹೋಗುತ್ತೆ ಅಲ್ವಾ, ಸೊ ಹಾಗಾಗಿ ಒಂದ್ಸಲ ಹೆರ್ಕೊಳ್ತೀನಿ. ಆಮೇಲೆ ಅದರಲ್ಲೇನಾದರೂ ಪೊರೆ ಏನಾದರೂ ಇದ್ದರೆ ಅದನ್ನು ಕೂಡ ತೆಗಿತೀನಿ. ಹಾಗೆ ಅದರಲ್ಲಿರೋ ಗಲೀಜನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಬಾಡಿ ಪಾರ್ಟ್ಸಲ್ಲಿ ಜಾಸ್ತಿ ಪೊರೆ ಇರೋದಿಲ್ಲ, ಆದರೂ ಅಲ್ಪ ಸ್ವಲ್ಪ ಇದ್ದೇ ಇರುತ್ತಲ್ವಾ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ತಲೆ ಪಾರ್ಟ್ಸನ್ನ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನೀಟಾಗೆ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಪೊರೆ ಇರೋದ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸಂದಿಲೆಲ್ಲ ಪೊರೆ ಇದ್ದೇ ಇರುತ್ತೆ, ನಾವು ಎಷ್ಟೇ ರಿಮೂವ್ ಮಾಡಿದ್ರೂ ಅದು ಹೋಗೋದಿಲ್ಲ. ಸಮ್ಟೈಮ್ಸ್ ಚಾಕುವಲ್ಲೂ ರಿಮೂವ್ ಮಾಡಿದ್ರೂ ಕೂಡ ಹೋಗೋದಿಲ್ಲ, ಕೈಯಲ್ಲೇ ರಿಮೂವ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಫಿಶಿಂದು ತಲೆ ಪಾರ್ಟ್ಸ್ ಏನಿದೆ, ಹಾಗೆ ಫಿಶಿನ ಬಾಲ್ದಲ್ಲೂ ಕೂಡ ಜಾಸ್ತಿ ಪೊರೆ ಇರೋದ್ರಿಂದ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಶಾಪಲ್ಲಿ ಕ್ಲೀನ್ ಮಾಡಿಸ್ಕೊಬಂದರೂ ಕೂಡ ಅಲ್ಪ ಸ್ವಲ್ಪ ಇದ್ದೇ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಮನೇಲಿ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ. ಹಾಗೆ ಇಲ್ಲಿ ಫಿಶ್ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ರೀತಿಯಲ್ಲೂ ಕೂಡ ಫಿಶನ್ನು ಕ್ಲೀನ್ ಮಾಡ್ಕೋಬೋದು. ಅದೇನಂದರೆ ರಾಗಿ ಹಿಟ್ಟು ಕೂಡ ಹಾಕಿ ಕ್ಲೀನ್ ಮಾಡ್ಕೋಬೋದು. ಹಾಗೆ ಬ್ಯಾಡ್ ಸ್ಮೆಲ್ ಏನಿದೆ ಅದೆಲ್ಲ ಹೊರಟೋಗುತ್ತೆ. ಇಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಲ್ಲ, ಇದರಲ್ಲೂ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಬ್ಯಾಡ್ ಸ್ಮೆಲ್ ಏನಿದೆ ಅದೆಲ್ಲ ಹೊರಟೋಗುತ್ತೆ. ಈಗ ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೀರಲ್ಲಿ ಒಂದ್ಸಲ ತೊಳ್ಕೊಂಬಿಡೋಣ. ಈಗ ಫಿಶ್ ಎಲ್ಲ ತೊಳ್ಕೊಂಡಾಯ್ತಲ್ವಾ, ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ಅದನ್ನೆಲ್ಲ ಸೋಸ್ಕೊಂಡ್ಬಿಡ್ತೀನಿ. ಈ ಮಸಾಲ ಹಚ್ಬೇಕಲ್ಲ, ಹಾಗಾಗಿ ಈಗ ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೊಳ್ತೀನಿ, ಅದನ್ನು ಕೂಡ ಅಷ್ಟೇ ಹಾಕ್ಕೊಳ್ತೀನಿ. ಹಾಗೆ ಖಾರ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ, ಅದನ್ನು 5ರಿಂದ 6 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಜೊತೆಗೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ. ಹಾಗೆ ಕರಿ ಲೀಫ್ ಕೂಡ ಹಾಕ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ತೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಫಿಶ್ ಫ್ರೈಗೆ ಮಸಾಲ ರೆಡಿಯಾಗಿದೆ. ಈಗ ಈ ಮಸಾಲೆನ ಫಿಶ್ಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ಇಲ್ಲಿ ಮಸಾಲೆ ಹಚ್ಚಬೇಕಾದ್ರೆ 2 ಸೈಡಲ್ಲೂ ಕೂಡ ಹಚ್ಕೊಳ್ತಾ ಹೋಗ್ತೀನಿ. ಇಲ್ಲಿ ಮಸಾಲೆ ಹಚ್ಚಬೇಕಾದ್ರೆ ಕೈಯಲ್ಲಿ ಮಸಾಲೆ ಹಚ್ಕೊಳಕ್ಕೆ ಆಗಲಿಲ್ಲ ಅಂದರೆ ಸ್ಪೂನಲ್ಲೇ ಹಚ್ಕೊಳ್ತಾ ಹೋಗ್ಬೋದು. ಆದರೆ ಇಲ್ಲಿ ಕೈಯಲ್ಲಿ ಮಸಾಲೆ ಹಚ್ಚೋದ್ರಿಂದ ಮಸಾಲೆ ಏನಿದೆ ಅದು ನೀಟಾಗಿ ಎಲ್ಲ ಕಡೆನೂ ಕವರ್ ಆಗುತ್ತೆ ಅಲ್ವಾ, ಹಾಗಾಗಿ ಕೈಯಲ್ಲಿ ನೀಟಾಗಿ ಹಚ್ಕೊಳ್ತೀನಿ. ಇಲ್ಲಿ ಮಸಾಲೆಗೆ ಹಾಕ್ಕೊಂಡಿದ್ದೀನಲ್ಲ ಖಾರ, ಅದನ್ನು ನಾನು ಮೀಡಿಯಮಾಗಿ ತೊಗೊಂಡಿದ್ದೀನಿ. ಆದರೆ ಖಾರ ಜಾಸ್ತಿ ಬೇಕು ಅಂದರೆ ಅಥವಾ ಕಡಿಮೆ ಬೇಕು ಅಂದರೆ ನೋಡಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ರುಬ್ಬಿಟ್ಟು ಹಾಕಿರೋದ್ರಿಂದ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಚಿಲ್ಲಿ ಪೌಡ್ರು ಕೂಡ ಹಾಕ್ಕೊಳ್ಬೋದು. ಈಗ ಎಲ್ಲದಕ್ಕೂ ಮಸಾಲ ಹಚ್ಕೊಂಡಾದ್ಮೇಲೆ ಫಿಶ್ನ 2 ಗಂಟೆ ಹೊರಗಡೆ ಇಡ್ತೀನಿ. ಅಂದರೆ ಫಿಶ್ಗೆ ಮಸಾಲೆ ಹಾಕಿದ್ದೀವಲ್ಲ, ಅದು ಮಸಾಲೆ ಹಿಡ್ಕೋಬೇಕಲ್ಲ, ಹಾಗಾಗಿ 1-2 ಗಂಟೆ ಇಟ್ಬಿಡೋಣ. ಏರ್ ಫ್ರೈಯರಲ್ಲಿ ಫಿಶ್ ಬೇಯಿಸ್ಕೊಳ್ಳೋಣ. ಫಸ್ಟು ಕೆಳಗಡೆ ಪ್ಲೇಟಿಗೆ ಎಣ್ಣೆ ಹಚ್ಬಿಟ್ಟು ಫಿಶ್ ಹಾಕ್ಕೊಳ್ತೀನಿ. ಈಗ ಅದನ್ನು ಏರ್ ಫ್ರೈಯರಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಇದನ್ನು 20 ಮಿನಿಟ್ಸಲ್ಲಿ 160 ಸೆಲ್ಸಿಯಸಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಏರ್ ಫ್ರೈಯರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ, ಜಾಸ್ತಿ ಕೆಲಸ ಕೂಡ ಇರೋದಿಲ್ಲ. ಡಯಟ್ ಮಾಡೋರು ಏರ್ ಫ್ರೈಯರ್ ಯೂಸ್ ಮಾಡಿ ಮಾಡ್ಕೋಬೋದು, ಯಾಕೆಂದರೆ ಇಲ್ಲಿ ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ನೋಡಿ, ಏರ್ ಫ್ರೈಯರಿಂದ ಫಿಶ್ ರೆಡಿ ಆಗಿದೆ. ಬೇಗನೆ ಆಗುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ಕೆಲಸನೂ ಕೂಡ ಜಾಸ್ತಿ ಇರೋದಿಲ್ಲ. ಒಂದ್ಸಲ ಮಸಾಲ ಹಚ್ಚಿ ಇಟ್ಬಿಟ್ರೆ ಅಲ್ಲಿ ಕೆಲಸನೇ ಮುಗ್ದೋಗುತ್ತೆ. ಹಾಗೆ ಏರ್ ಫ್ರೈಯರಿಂದ ಫಿಶ್ ರೆಡಿಯಾಗಿರುತ್ತೆ. ಈಗ ಇನ್ನೊಂದು ರೀತಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಅದು ತವಾದಲ್ಲಿ ಬೇಯಿಸ್ಕೊಳ್ತಾ ಇರೋಂಥದ್ದು. ತವಾದಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮಸಾಲ ಹಚ್ಚಿರೋ ಫಿಶನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಗೆ ಮೇಲ್ಗಡೆ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ಇದನ್ನು 7ರಿಂದ 8 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ.
ಈಗ ಮೇಲ್ಗಡೆ ಕ್ಯಾಪ್ ಏನಿದೆ ಅದನ್ನು ಓಪನ್ ಮಾಡಿಬಿಟ್ಟು ಸ್ಪೂನಲ್ಲಿ ಮರ್ಚ್ ಹಾಕ್ಕೊಳ್ತೀನಿ. ಹಾಗೆ ಇನ್ನೊಂದು ಸೈಡಲ್ಲೂ ಕೂಡ ಬೇಯಿಸ್ಕೊಳ್ತೀನಿ. ಅದನ್ನು ಕೂಡ 7ರಿಂದ 8 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ. ಅದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಹೋಗ್ತೀನಿ. ಆಮೇಲೆ ಮತ್ತೆ ಎರಡೂ ಸೈಡಲ್ಲಿ ಮರ್ಚ್ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಫಿಶ್ ಫ್ರೈನ ತುಂಬ ಫ್ರೈಯಾಗಿ ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಒಣ ಖಾರ ಹಾಕಿ ರುಬ್ಬಿಟ್ಟು ಮಸಾಲ ಫ್ರೈ ಮಾಡಿರೋವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.